ಇನ್ನು ಬಿರು ಬಿಸಿಲಿನ ಬೇಗೆಯಲ್ಲಿ ಕಾದ ಕುಲುಮೆಯಂತಾದಂತಹ ರಾಜ್ಯದ ಜನರಿಗೆ ಜೊತೆಗೆ ವಿದ್ಯಾರ್ಥಿಗಳನ್ನು ತಂಪಾಗಿರಿಸಲು ನ್ಯೂ ಐಡಿಯಾವನ್ನು ಮಾಡಲಾಗಿದೆ. ಕೂಲಿಂಗ್ ಆಗಿ ತರಗತಿ ಗೋಡೆಗಳಿಗೆ ಸಗಣಿ ಪ್ಲಾಸ್ಟಿಂಗು. ರಾಷ್ಟ್ರ ರಾಜಧಾನಿ ದೆಹಲಿ ಕಾಲೇಜೊಂದರಲ್ಲಿ ಘಟನೆ. ತರಗತಿ ಗೋಡೆಗಳಿಗೆ ಶಿಕ್ಷಕರಿಂದಲೇ ಸಗಣಿ ಪ್ಲಾಸ್ಟಿಂಗು. ಸದ್ಯ ದೆಹಲಿಯಲ್ಲಿ 37 ಡಿಗ್ರಿ ಉಷ್ಣಾಂಶಗಳಿದ್ದಾವೆ. 37 ಡಿಗ್ರಿ. ನಮ್ಮಲ್ಲಿ 32, 34 ಮ್ಯಾಕ್ಸಿಮಮ್. 37 ಡಿಗ್ರಿ ಅನ್ನೋದಾದ್ರೆ ಇದೆಯಲ್ಲ, ಆ ರಾಜ್ಯ ಅಥವಾ ಆ ಭಾಗ ಕಾದ ಕುಲುಮೆ ಎಂತಾಗಿರುತ್ತೆ. ಸೆಖೆಯಿಂದ ವಿದ್ಯಾರ್ಥಿಗಳನ್ನು ಕಾಪಾಡೋದಕ್ಕೆ ಟಾರ್ಚರ್ಸ್. ವಿದ್ಯಾರ್ಥಿಗಳನ್ನು ತಂಪಾಗಿರಿಸಲು ನ್ಯೂ ಐಡಿಯಾ. ಅದರ ಹಿಂದೆ ಯಾವುದಾದ್ರೂ ವೈಜ್ಞಾನಿಕ ಕಾರಣಗಳಿದಾವ? ಕೂಲಿಂಗ್ ಆಗಿ ತರಗತಿ ಗೋಡೆಗಳಿಗೆ ಸಗಣಿ ಪ್ಲಾಸ್ಟಿಂಗ್ ಮಾಡಲಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿ ಕಾಲೇಜೊಂದರಲ್ಲಿ ಘಟನೆ. ಮಕ್ಕಳಿಗೆ 2-3 ಫ್ಯಾನ್ ಇದ್ರೂ ಕೂಡ ಅದು ನಾಟೋದಿಲ್ಲ. ನೋಡಿ, ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಇದು. ಸೊ ಅಲ್ಲಿನ ಮುಖ್ಯ ಶಿಕ್ಷಕರು ಅನಿಸುತ್ತೆ ಅಥವಾ ಪ್ರಾಂಶುಪಾಲರು ಅನಿಸುತ್ತೆ. ಸೊ ಆ ಗೋಡೆಗೆ ಸಗಣಿ ಮೆತ್ತುತ್ತಾ ಇದ್ದಾರೆ. ಅದಕ್ಕೆ ಅದರದೇ ಆದಂಥ ವೈಜ್ಞಾನಿಕ ಕಾರಣಗಳಿರಬಹುದು. ಶಾಲಾ ಮಕ್ಕಳಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಈ ಕಾಲಘಟ್ಟದ ಅಂದರೆ ಈಗಿನ ವರ್ತಮಾನದ ಈ ಶೆಕೆಯನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮಗೂ ಕೂಡ ಸಹಿಸಿಕೊಳ್ಳೋದಕ್ಕಾಗಲ್ಲ. ಬೆಂಗಳೂರಲ್ಲಿ 32-34 ಡಿಗ್ರಿ ಬಂದಾಗಲೇ ಜನ ಉರಿ ಶೆಕೆ ಅಂತಾರೆ, ಉರಿ ಶಾಖ ಅಂತಾರೆ. ಸೊ ಅಲ್ಲಿ 37 ಡಿಗ್ರಿ ಆಗಿದೆ. ಆ ಉಷ್ಣಾಂಶನ ಹೆಂಗೆ ಸಹಿಸಿಕೊಳ್ಳೋದು? ಸೊ ಹಾಗಾಗಿ ವೈಜ್ಞಾನಿಕ ಸೂತ್ರವನ್ನು ಪ್ರಯೋಗ ಮಾಡಿದ್ದಾರೆ ಅಲ್ಲಿನ ಕಾಲೇಜಿನ ಪ್ರಾಂಶುಪಾಲರು. ಸೊ ಆ ಕಾರಣದಿಂದಾಗಿ ಮಕ್ಕಳಿಗೆ ಸ್ವಲ್ಪ ತಂಪು ಬರಲಿ ಅನ್ನೋ ಕಾರಣಕ್ಕೋಸ್ಕರ ಈ ಹಿಂದಿನ ಕಾಲದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಲಾಗ್ತಾ ಇತ್ತು. ಈ ಹಳ್ಳಿ ಭಾಗಗಳಲ್ಲಿ ಮಣ್ಣಿನ ಮಣ್ಣಿನ ಮನೆಯನ್ನು ನಿರ್ಮಾಣ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಆ ಮಣ್ಣಿನ ಮನೆಯ ಹೊರಭಾಗಕ್ಕೂ ಕೂಡ ಸೆಗಣಿಯನ್ನು ಮೆತ್ತಲಾಗ್ತಾ ಇತ್ತು. ಅದಕ್ಕೆ ಕಾರಣ ಆ ಕಾಲಘಟ್ಟದ ಬೇಸಿಗೆ ಕಾಲದ ಬಿಸಿಲನ್ನು ಸಹಿಸಿಕೊಳ್ಳೋದಕ್ಕೋಸ್ಕರ. ಅದಂದರೆ ಅಲ್ಲಿ ಶಾಖಗಳನ್ನು ಹೀರಿಕೊಂಡು ರಿಫ್ಲೆಕ್ಟ್ ಮಾಡೋದಿಲ್ಲ. ಒಳಗಿರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ತಂಪಾಗಿರ್ತಾರೆ. ಅದಕ್ಕೆ ಅದರದೇ ಆದಂಥ ವೈಜ್ಞಾನಿಕ ಕಾರಣಗಳಿತ್ತು. ಈಗ ಕಾಲೇಜೊಂದರಲ್ಲಿ ದೆಹಲಿಯ 37 ಡಿಗ್ರಿ ಬಿಸಿಲಿನ ಶಾಖಕ್ಕೆ ವಿದ್ಯಾರ್ಥಿಗಳು ತತ್ತರಿಸಿತ್ತು. ಹಾಗಾಗಿ ಆ ಕಾಲೇಜಿನ ಪ್ರಾಂಶುಪಾಲರು ಸೆಗಣಿ ಮೆತ್ತುವುದರ ಮುಖಾಂತರವಾಗಿ ವಿದ್ಯಾರ್ಥಿಗಳಿಗೆ ತಂಪೆರಗಿದ್ದಾರೆ.